ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡಯಾಬಿಟಿಸ್ ಇದ್ದಂಥವ್ರು, ಸಕ್ಕರೆ ಕಾಯಿಲೆ ಇದ್ದಂಥವ್ರಿಗೂ ಬೇರೆಯವ್ರ ರೀತಿ ನಾವು ಆ ಆಹಾರ ತಿನ್ನಬೇಕು, ಈ ಆಹಾರ ತಿನ್ನಬೇಕು, ಹೋಟ್ಲಿಗೆ ಹೋಗಬೇಕು, ಈ ರೀತಿ ಎಲ್ಲ ಒಂದು ಆಸೆಗಳಿರ್ತದೆ. ಆದರೆ ಇವರು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಯಾವ ಕ್ರಮದಲ್ಲಿ ಆಹಾರ ಸೇವನೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಡಯಾಬಿಟಿಸ್ ಇದ್ದಂಥವ್ರು ಹೋಟೆಲ್ಗೆ ಹೋದಾಗ ಆಹಾರನ ಯಾವ ರೀತಿ ಸೇವನೆ ಮಾಡಬೇಕು, ಯಾವ ಕ್ರಮದಲ್ಲಿ ಸೇವನೆ ಮಾಡಬೇಕು, ಯಾವ ಆಹಾರ ತಿಂದಾದ್ಮೇಲೆ ಯಾವ ಆಹಾರ ಸೇವನೆ ಮಾಡಬೇಕು, ಇದು ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ನೋಡೋಕ್ಕೆ ಅಥವಾ ಕೇಳೋಕ್ಕೆ ಇದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು. ಆದರೆ ಡಯಾಬಿಟಿಸ್ ಇದ್ದಂಥವ್ರು ನಾನು ಇವಾಗ ಹೇಳ್ತಕ್ಕಂಥ ಆಹಾರಗಳನ್ನ ಹೋಟೆಲ್ಗೆ ಹೋದಾಗ ಈ ಕ್ರಮವನ್ನು ನೀವು ಫಾಲೋ ಮಾಡ್ತು ಅಂತಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರಾ. ಹೋಟೆಲ್ಗಳಿಗೆ ಹೋಗ್ತೀರಾ, ಹೋಟೆಲ್ಗಳಿಗೆ ಹೋದಾಗ ನೀವು ಆಹಾರನ ಆರ್ಡ್ರ್ ಮಾಡಬೇಕಾದ್ರೆ, ಊಟ ತಿಂಡಿ ಎಲ್ಲ ಆರ್ಡ್ರ್ ಮಾಡಬೇಕಾದ್ರೆ ಯಾವ ಕ್ರಮದಲ್ಲಿ ಆರ್ಡ್ರ್ ಮಾಡಬೇಕು ಅನ್ನೋದು ಪ್ರಮುಖ ಪಾತ್ರ ವಹಿಸ್ತದೆ. ನೀವು ಆಹಾರ ಸೇವನೆ ಮಾಡಬೇಕಾದ್ರೆ ಮೊದಲು ನೀವು ಫೈಬರ್ ಅಂಶ, ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ನೀವು ಆರ್ಡ್ರ್ ಮಾಡಬೇಕಾಗ್ತದೆ. ಉದಾಹರಣೆಗೆ ನೀವು ಹೋಟೆಲ್ಗೆ ಹೋದಾಗ ಮೊದಲು ನೀವು ಯಾವುದಾದ್ರು ಸಲಾಡ್ಗಳನ್ನ, ತರಕಾರಿಗಳನ್ನ ಸೇವನೆ ಮಾಡಿ. ನಂತರ ಇದರಲ್ಲಿ ನಾರಿನಂಶಗಳಿರ್ತದೆ, ಫೈಬರ್ ಅಂಶ ಇರ್ತದೆ. ನಂತರ ಪ್ರೋಟೀನ್ ಇರ್ತಕ್ಕಂತಹ ಆಹಾರಗಳನ್ನ ನೀವು ಆರ್ಡ್ರ್ ಮಾಡಿ. ಉದಾಹರಣೆಗೆ ಪನ್ನೀರ್ ಇರಬಹುದು, ದಾಲ್ ಇರಬಹುದು, ಚಿಕನ್ ಇರಬಹುದು. ಈ ರೀತಿ ಆಹಾರಗಳನ್ನ ನೀವು ಸೇವನೆ ಮಾಡಿ. ಕೊನೆಗೆ ಕಾರ್ಬೋಹೈಡ್ರೇಟ್ ಅಂದರೆ ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಈ ರೀತಿ ಆಹಾರಗಳನ್ನ ಕೊನೆಗೆ ಆರ್ಡ್ರ್ ಮಾಡಿ. ಹಾಗಾಗಿ ನಿಮ್ಮ ಆಹಾರ ಕ್ರಮದಲ್ಲಿ ಹೋಟೆಲ್ಗೆ ಹೋದಾಗ ಆಹಾರ ಕ್ರಮದಲ್ಲಿ ಮೊದಲ ಆದ್ಯತೆ ನಾರಿನಂಶಕ್ಕೆ ಕೊಡಿ, ಎರಡನೆಯದು ಪ್ರೋಟೀನಿಗೆ ಕೊಡಿ, ಮೂರನೇದು ಕಾರ್ಬೋಹೈಡ್ರೇಟ್ಸಿಗೆ ಕೊಡಿ. ಈ ರೀತಿ ನೀವು ಆಹಾರನ ನೀವು ಕ್ರಮವಾಗಿ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಇರ್ತದೆ. ಎಲ್ಲರೂ ಯಾವ ಆಹಾರಗಳನ್ನ ಸೇವನೆ ಮಾಡ್ತಾರೆ, ಅದೇ ರೀತಿ ನೀವು ಆಹಾರ ಸೇವನೆ ಮಾಡ್ತೀರಾ. ಆದರೆ ಈ ಕ್ರಮವನ್ನು ನೀವು ಫಾಲೋ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಬಹುದು. ಇನ್ನು ಆಹಾರ ಸೇವನೆ ಮಾಡಬೇಕಾದ್ರೆ ಆದಷ್ಟು ಹೋಟೆಲ್ಗಳಲ್ಲಿ ಬೇಯಿಸಿದ ಆಹಾರಗಳನ್ನ ನೀವು ಸೇವನೆ ಮಾಡಿ. ಕರ್ದಿರೋ ಆಹಾರಗಳನ್ನ ಸೇವನೆ ಮಾಡಬೇಡಿ. ಈ ಬೋಂಡ, ಬಜ್ಜಿ, ಪಕೋಡ ಇವುಗಳನ್ನು ಸೇವನೆ ಮಾಡಬೇಡಿ. ಬೇಯಿಸಿರ್ತಕ್ಕಂಥ ಆಹಾರನ ಸೇವನೆ ಮಾಡಿ. ಇನ್ನು ಆಹಾರದಲ್ಲಿ ಬ್ರೌನ್ ರೈಸ್, ಕೆಂಪಕ್ಕಿ, ಈ ಬ್ರೌನ್ ರೈಸ್ ಇರ್ತಕ್ಕಂಥ ಆಹಾರನ ನೀವು ಸೇವನೆ ಮಾಡೋದ್ರಿಂದ, ಆರ್ಡ್ರ್ ಮಾಡಿ ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ಇನ್ನು ಹೋಟೆಲ್ಗೆ ಹೋಗಿದ್ದಾಗ ಯಾವುದೇ ಕಾರಣಕ್ಕೂ ಲೆಮನ್ ಜ್ಯೂಸ್ ಅಥವಾ ನಿಂಬೆಹಣ್ಣಿನ ಶರ್ಬತ್ ಇರ್ಬೋದು, ಜೀರಾ ವಾಟರ್ ಇರಬಹುದು, ಮಜ್ಜಿಗೆ ಇರ್ಬೋದು, ಇವುಗಳನ್ನು ತಪ್ಪದೇ ಸೇವನೆ ಮಾಡಿ. ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ಇನ್ನು ಪ್ರೋಟೀನ್ ಅಧಿಕವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ದಾಲ್ ತಡ್ಕ, ಪನ್ನೀರ್ ಟಿಕ್ಕಾ ಹಾಗೂ ಗ್ರಿಲ್ಡ್ ಚಿಕನ್, ಮೀನು, ಮೊಟ್ಟೆ, ಮಾಂಸಾಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ. ಈ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ದೀರ್ಘಕಾಲ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಪದೇ ಪದೇ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡಬೇಕು ಅಂತ ಅನಿಸೋದಿಲ್ಲ. ನಿಮಗೆ ರುಚಿನೂ ಸಿಗ್ತದೆ, ಶುಗರ್ ಲೆವೆಲ್ಲು ಕಂಟ್ರೋಲ್ ಇರ್ತದೆ, ಆರೋಗ್ಯದಿಂದನೂ ಇರ್ತೀರ. ಹಾಗಾಗಿ ಈ ಕ್ರಮವನ್ನು ನೀವು ಫಾಲೋ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಇದ್ದಂಥವರು, ಡಯಾಬಿಟಿಸ್ ಇದ್ದಂಥವರು ಬೇರೆಯವ್ರಿಗಿಂತ ಏನು ವಿಭಿನ್ನವಾಗಿರೋದಿಲ್ಲ. ಆಹಾರ ಸೇವನೆಯಲ್ಲಿ ಬೇರೆಯವರು ಏನು ಆಹಾರ ಸೇವನೆ ಮಾಡ್ತಾರೆ, ಸಕ್ಕರೆ ಕಾಯಿಲೆ ಇಲ್ಲದಲೇ ಇದ್ದಂಥವ್ರು ಯಾವ ಆಹಾರ ಸೇವನೆ ಮಾಡ್ತಾರೆ, ನೀವು ಅದೇ ಆಹಾರಗಳನ್ನ ಸೇವನೆ ಮಾಡ್ಬೋದು. ಆದರೆ ಈ ಕ್ರಮವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಊಟ ಆದ ನಂತರ ಸ್ವಲ್ಪ ಸಮಯ ವಾಕ್ ಮಾಡಿ, ನಂತರ ನೀವು ಆಹಾರ ಸೇವನೆ ಮಾಡಿದ ನಂತರ ಸ್ವಲ್ಪ ದೂರ ವಾಕ್ ಮಾಡಿ, ನಂತರ ನೀವು ಮಲ್ಕೊಳ್ಳೋದ್ರಿಂದ ಈ ಒಂದು ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.